ತುಳುನಾಡಿನಲ್ಲಿ ನೂರಾರು ಸಂಖ್ಯೆಯ ದೈವಗಳಿದ್ರೂ ಪಿಲಿಚಾಮುಂಡಿ ದೈವಕ್ಕೆ ವಿಶೇಷ ಸ್ಥಾನಮಾನವಿದೆ. ಅದರಲ್ಲೂ ವೀರಪುರುಷರಾದ ಕೋಟಿ ಚೆನ್ನಯ್ಯರ ತವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಪಡುಮಲೆಯಲ್ಲಿ ಅನಾದಿ ಕಾಲದಿಂದಲೂ ಪಿಲಿಚಾಮುಂಡಿ ದೈವದ ಆರಾಧನೆಯನ್ನು ನಡೆಸಿಕೊಂಡು ಬರಲಾಗ್ತಿದೆ. ಉಳ್ಳಾಕುಲು, ಮಲ್ರಾಯ ಮತ್ತು ರುದ್ರಾಂಡಿ ದೈವಗಳ ಜೊತೆಗೆ ರಾಜನ್ ದೈವವಾದ ಪಿಲಿಚಾಮುಂಡಿ ದೈವಕ್ಕೆ ವಿಶೇಷ ನೇಮ ಇಲ್ಲಿ ನಡೆಯುತ್ತದೆ. ಪಿಲಿಚಾಮುಂಡಿ ದೈವದ ಪಾಡ್ದನದ ಪ್ರಕಾರ ಉತ್ತರದ ಗಂಗೆಯಿಂದ ಮೂಡಿಬಂದ ದೈವ ಪಿಲಿಚಾಮುಂಡಿಯಾಗಿದೆ. ಅಲ್ಲಿಂದ ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ತುಂಬೆ ಹೂವಿನ ಜೊತೆಗೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿತ್ತು. ಅಲ್ಲಿಂದ ಪಡುಮಲೆಯ ನೆಲ್ಲಿಕಲಗುತ್ತು ಬಳಿ ಮೂಲ ಸ್ಥಾನವನ್ನ ಮಾಡಿಕೊಂಡಿರುವ ಪಿಲಿಚಾಮುಂಡಿ ಬಳಿಕ ಪಡುಮಲೆಯ ಬಲ್ಲಾಳರ ಅರಮನೆಯ ಎದುರಿನ ಮಾಡದಲ್ಲಿ ನೆಲೆಯಾಗಿದೆ ಎನ್ನುವುದು ದೈವದ ಪಾಡ್ದನದಲ್ಲಿ ಹೇಳಲಾಗುತ್ತೆ. ಹಳೆಯ ಕಟ್ಟುಪಾಡುಗಳಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡದೆ ಪಡುಮಲೆಯಲ್ಲಿ ಪಿಲಿಚಾಮುಂಡಿ ದೈವಕ್ಕೆ ಕೋಲ ನಡೆಯುತ್ತದೆ. ದೈವದ ನರ್ತಕ ಪಿಲಿಚಾಮುಂಡಿ ದೈವ ದಾಟಿ ಬಂದ ವಿವಿಧ ಮಜಲುಗಳನ್ನು ತನ್ನ ನರ್ತನದ ಮೂಲಕ ಪ್ರಸ್ತುತಪಡಿಸುತ್ತಾ ಒಂದು ಬಾರಿ ರೌದ್ರ ರೂಪದಲ್ಲಿ, ಇನ್ನೊಂದು ಬಾರಿ ಶಾಂತ ರೂಪದಲ್ಲಿ ತನ್ನ ದರ್ಶನವನ್ನು ತೋರಿಸುತ್ತದೆ. ಹುಲಿಯನ್ನ ತನ್ನ ವಾಹನವಾಗಿ ಮಾಡಿಕೊಂಡಿರುವ ದೈವಕ್ಕೆ ಸಾಂಕೇತಿಕವಾಗಿ ಮರದಿಂದ ತಯಾರಿಸಿದ ಹುಲಿಯ ಪ್ರತಿರೂಪದಲ್ಲಿ ದೈವವನ್ನ ಕುಳ್ಳಿರಿಸಿ ಅದನ್ನ ಎಳೆಯಲಾಗುತ್ತದೆ. ಈ ದೈವದ ದರ್ಶನವನ್ನ ನೋಡಲೆಂದೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಡುಮಲೆಗೆ ಬರುತ್ತಾರೆ. ಮೇಲು ಕೀಳು ಬಡವ ಬಲ್ಲಿದೆ ಎನ್ನುವ ಭೇದವಿಲ್ಲದೆ ನಡೆಯುವಂತಹ ಈ ದೈವಾರಾಧನೆಗೆ ತುಳುನಾಡಿನಲ್ಲಿ ವಿಶೇಷ ಮಹತ್ವವೂ ಇದೆ.